ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಬೆಳಗ್ಗೆ ಎದ್ದು ಮೊದಲನೇ ಕೆಲಸ ಪ್ರೀತಿಯಿಂದ ಬಾಬರವರಿಗೆ ಗುಡ್ ಮಾರ್ನಿಂಗ್ ಹೇಳಿ. ಇಂಥ ನೆನಪಿನಿಂದ ಆತ್ಮ ಶುದ್ಧವಾಗುತ್ತದೆ, ಸತೋ ಪ್ರಧಾನ ಆಗುತ್ತದೆ. ತಂದೆ ನೆನಪಿನಿಂದ ಆತ್ಮಕ್ಕೆ ಸತ್ಕರ್ಮದ ಶಕ್ತಿ ಸಿಗುತ್ತದೆ, ಆಯಸ್ಸು ಹೆಚ್ಚುತ್ತದೆ. ಈ ನೆನಪು ತಡೆರಹಿತವಾಗಿರಬೇಕು, ಏಕೆಂದರೆ ಇದು ಬಹುಮೂಲ್ಯ ಐಶ್ವರ್ಯವನ್ನು ತಂದೆಯಿಂದ ಪಡೆಯುವ ಮಾರ್ಗವಾಗಿದೆ. ತಂದೆಯು ಪರಂಧಾಮದಿಂದ ನಮ್ಮ ಮುಂದೆ ಬಂದು ಜ್ಞಾನವನ್ನು ಕಲಿಸುತ್ತಾರೆ. ಅವರು ಶಿಕ್ಷಕ, ಗುರು, ತಂದೆ ಎಲ್ಲರೂ ಆಗಿದ್ದಾರೆ. ಅವರ ನೆನಪು ನಮ್ಮ ಸಂಪತ್ತಾಗಿದೆ. ಜ್ಞಾನ ಮತ್ತು ಯೋಗ ಎರಡು ಮುಖ್ಯ, ಆದರೆ ಯೋಗವೇ ಆತ್ಮವನ್ನು ಶುದ್ಧಗೊಳಿಸುತ್ತದೆ. ತಂದೆಯನ್ನು ಜ್ಞಾನ ಸಾಗರ, ಪತಿತ ಪಾವನ ಎಂದು ನೆನೆಸಬೇಕು. ಅವರು ನಮಗೆ ಅಂತಿಮ ಗುರಿ ಸ್ವರ್ಗದ ರಾಜ್ಯ ನೀಡಲು ಬರುತ್ತಾರೆ. ಒಬ್ಬ ಬಾಬಾ, ಬೇರೆ ಯಾರೂ ಇಲ್ಲ. ನಾವು ಮುಳ್ಳಿನಿಂದ ಹೂಗಳಾಗಿ ಬದಲಾಗುತ್ತಿದ್ದೇವೆ. ಕ್ರೋಧ ಮುಂತಾದ ಮುಳ್ಳುಗಳನ್ನು ಬಿಡಿಸಿ ದೈವಿ ಗುಣಗಳನ್ನು ಬೆಳೆಸಬೇಕು. ಬಾಬಾ ನಮ್ಮನ್ನು ಜ್ಞಾನ ತಟ್ಟೆಯಿಂದ ತೃಪ್ತರನ್ನಾಗಿ ಮಾಡಿ ನಾವು ಜ್ಞಾನ ದಾನ ಮಾಡಿ ಪರೋಪಕಾರಿಗಳಾಗಬೇಕು. ಈ ಜೀವನವೇ ಶ್ರೀಮತ್ ಅನುಸಾರ ಸೇವೆಮಯವಾಗಿರಬೇಕು. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಬೆಳಿಗ್ಗೆ ಎದ್ದು ಪ್ರೀತಿಯಿಂದ ಬಾಬರವರಿಗೆ ಗುಡ್ ಮಾರ್ನಿಂಗ್ ಹೇಳಿ. ಆತ್ಮ ಸತೋಪ್ರಧಾನವಾಗಲು ಅಕ್ಯುರೇಟ್ ನೆನಪು ಅಗತ್ಯ. ಯೋಗದ ಮೂಲಕ ತಂದೆಯ ಶಕ್ತಿಯ ಕರೆಂಟ್ ಸಿಗುತ್ತದೆ. ಶುದ್ಧ ನೆನಪಿನಿಂದ ಆಯುಸ್ಸು, ಆರೋಗ್ಯ, ಸಂಪತ್ತು ಹೆಚ್ಚಾಗುತ್ತದೆ. ಆತ್ಮ ಶಾಂತ ಸ್ವರೂಪ ಪರಮಧಾಮದಿಂದ ಬಂದು ದಿವ್ಯ ಪಾತ್ರಧಾರಿ. ಶಿವಬಾಬಾ ನಮಗೆ ಜ್ಞಾನ ಕಲಿಸಲು ಪರಂಧಾಮದಿಂದ ಬರುವರು. ಯೋಗ ಇಲ್ಲದೆ ಆತ್ಮ ಶುದ್ಧಗೊಳ್ಳುವುದಿಲ್ಲ. ಯೋಗ ನಿತ್ಯ ಅಭ್ಯಾಸವಾಗಬೇಕು. ಬಾಬಾ ನಮ್ಮ ತಂದೆ, ಗುರು, ಶಿಕ್ಷಕ, ಸತ್ಯ ಸಂಗಾತಿ. ಪ್ರತಿದಿನ ಜ್ಞಾನ ಚಿಂತನೆ ಮಾಡಬೇಕು. ಸ್ವದರ್ಶನ ಚಕ್ರಧಾರಿ ಹಾಗೂ ಲೈಟ್ ಹೌಸ್ ಆಗಿ ಇರಬೇಕು. ದೈವಿ ಗುಣಗಳ ಅಭ್ಯಾಸದಿಂದ ಮುಳ್ಳುಗಳಿಂದ ಹೂಗಳಾಗುತ್ತೇವೆ. ಕ್ರೋಧ ದೊಡ್ಡ ಮುಳ್ಳು, ಇದರಿಂದ ದೂರವಿರಬೇಕು. ಸಂಗಮಯುಗ ಮುಳ್ಳುಗಳಿಂದ ದೂರವಾಗಿ ಹೂಗಳ ಸಮುದಾಯ. ಜ್ಞಾನ ಸಾಗರ ಬಾಬಾ ಅನೇಕ ಜ್ಞಾನ ರತ್ನಗಳನ್ನು ನೀಡುತ್ತಾರೆ. ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆಯಿಂದ ಪರಿಪೂರ್ಣ ಆಸ್ತಿ ಪಡೆಯಿರಿ. ಆಸ್ತಿ ಪಡೆಯಬೇಕಾದರೆ ತಡೆರಹಿತ ಯೋಗವು ಅಗತ್ಯ. ಜ್ಞಾನದಾನ ಮಾಡುವವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ. ಪವಿತ್ರತೆ, ಶಾಂತಿ, ಪ್ರೀತಿಯ ಮೂಲಕ ದೈವಿ ಮಕ್ಕಳಾಗಬೇಕು. ತನ್ನ ಸ್ಥಿತಿಯನ್ನು ನೋಡಿಕೊಳ್ಳಿ. ಆತ್ಮ ಚೈತನ್ಯವಾಗಿ ಉಳಿಯಿರಿ. ಅಂತರ್ಮುಖಿಯಾದಲ್ಲಿ ಶಕ್ತಿಶಾಲಿ ಸ್ಥಿತಿ ಪ್ರಾಪ್ತಿಯಾಗುತ್ತದೆ. ತಾಯಿಯಂತೆ ಪ್ರೀತಿಯಿಂದ ಸೇವೆ ಮಾಡಿ. ಇಂದು ಪೂಜೆಗೊಳ್ಳುವ ಮಾರ್ಗ. ತಪ್ಪು ಮಾಡಿದರೆ ತಕ್ಷಣ ಸರಿಪಡಿಸಿಕೊಳ್ಳಿ. ಇದು ಪುನೀತಿ ಪಥ. ಜ್ಞಾನ ಪಾಠವನ್ನು ಸದಾ ನೆನಪಿಟ್ಟುಕೊಳ್ಳಿ. ಬಾಬಾ ಓದಿಸುತ್ತಿದ್ದಾರೆ. ತಾನು ದೇವತಾ ಸ್ಥಿತಿಗೆ ಸಾಗುತ್ತಿರುವೆನೆಂಬ ನಶೆ ಇರಲಿ. ಧಾರಣೆಗಾಗಿ ಮುಖ್ಯ ಸಾರ. ಪ್ರೀತಿಯಿಂದ ಬಾಬರವರ ನೆನಪಿನಲ್ಲಿ ಇರಿರಿ. ಇದು ಆರೋಗ್ಯವಂತಿಕೆ ಮತ್ತು ಆಯುಷ್ಯಕ್ಕೆ ಕಾರಣವಾಗುತ್ತದೆ. ತಪ್ಪುಗಳನ್ನು ಬಿಡಿ. ಲೈಟ್ ಹೌಸ್ ಹಾಗೂ ಸ್ವದರ್ಶನ ಚಕ್ರಧಾರಿ ಆಗಿ. ಇದು ಚಕ್ರವರ್ತಿ ಪದವಿಗೆ ಮಾರ್ಗ. ವರದಾನ. ತಾವು ಖುಷಿಯ ಖಜಾನೆಯಿಂದ ಸಂಪನ್ನ ಭಂಡಾರ ಭವ. ಎಲ್ಲರಿಗೂ ಖುಷಿಯ ಸಮಾಚಾರ ನೀಡುವವರಾಗಿ, ಬದಲಾಗಿ ಬಾಬರವರು ಕೊಟ್ಟ ಅವಿನಾಶಿ ಸಂಪತ್ತನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಪ್ರಜ್ಞಾವಂತ ಹಾಗೂ ಖುಷಿಯಲ್ಲಿ ಇರಿ. ಸ್ಲೋಗನ್. ಯೋಗ್ಯರಾಗಬೇಕೆಂದರೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಟುಕೊಳ್ಳಿರಿ. ಅವ್ಯಕ್ತ ಸೂಚನೆ. ಮೂಲ ಅರ್ಥ. ಸಂಸಾರಿ ಸೇವೆಗೆ ಸಮಯ ವ್ಯಯವಾಗುತ್ತದೆ, ಆದರೆ ಶ್ರೇಷ್ಠ ಸಂಕಲ್ಪದ ಸೇವೆ ಶಕ್ತಿಯ ಸೇವೆಯಾಗಿದೆ. ಅಂತರ್ಮುಖಿಯಾದಲ್ಲಿ ತನ್ಮಯತೆ ಇರುತ್ತದೆ. ಪರಿಚಯ, ಪರಿವರ್ತನೆ ಸಾಧ್ಯವಾಗುತ್ತದೆ. ಜೀವನದ ಪ್ರತಿಯೊಬ್ಬರ ಪಾತ್ರ ಈ ವಿರಾಟ್ ಸಿನಿಮಾದಂತೆ ನಿಶ್ಚಿತವಾಗಿದೆ. ಅದನ್ನು ಆರಾಮದಿಂದ ನೋಡುತ್ತಾ ತಾಳ್ಮೆಯಿಂದ ಪಾಸಾಗಿ.